ಮಲ್ಲಟ್ಟು ಹೋದವು ಒಂದು ಒಂಜಾರು ಮಾಡಿ ಬಂಗಾರ ಮೀನು ಮಾಡಿದ್ವಿ ಬಂಗಾರ ತಿನ್ನ ಐದು ಎತ್ತಿದ್ದು ಈತಿತ್ತು ಸಂತೆದ ಮಾಡೋದು ಕೋರಿ ಪೂರ್ವದಂಜಿನ ಕೆದಿತ್ತು ಮಾತ್ರ ಕಿತ್ತಾಲ್ತಿದ್ವಿ ಬಿಮ್ಮು ಮಾತ್ರ ಬಿಮ್ಮ ಓ ಬಣ್ಣದ ಅಂಗಿ ಮಾಡ ಆ ಬಣ್ಣದಲ್ಲಿ ತೊಳಿತಿದ್ವಿ ಕಣ್ಣಿಗಿಂತ ಗುದ್ದಿ ಹಾಕಿದ ಮೈ ಮಾತ್ರ ಮಾಡಿದ್ವಿ ಪೂಜಾನ್ನು ಬೆಚ್ಚ ಅಂತದ್ದು ಸರಿಗೆದ ಲೆಕ್ಕ ಮಾತ್ರ ನೀರಿನಿಂದ ತೊಳೆದ ಸೀರೆ ತಿತ್ತಿದ್ವಿ ಒಕ್ಕ ತುಂಡು ಕೈತ ರವಕ್ಕೆ ಬಾರ್ದು ಉಗುರು ಉದ್ದಿನೆಲ್ಲ ಬೇಕೇನು ಉಗುರು ಮಾತ್ರ ಪತ್ತಾಡಿ ಹಾಗೆ ಅವ್ರು ಕುಟ್ಟಿಗಾರ್ದ ಜೋರು ಬಾರ್ದು ಅವ್ರು ಗಾಡಿದ ಎದುರು ಆ ಕಪ್ಪು ಕನ್ನಡಿದಿಂದ ಗುಮ್ಮೆದ ಕೊಂಡು ಮತ್ತೆ ನಿನಗೆ ಮಗೆ ನಿಗೂ ಮಗ ಇದ್ದಾನಲ್ಲ ನಾನು ಎಂಟು ಜೋಕ್ಳರಲ್ಲಿ ನಿನ್ನ ಶರೀರ ಪ್ರಕೃತಿಯನ್ನು ಕಂಡ್ರೆ ನೀನು ಎಳವರೆಯದ ಹುಡುಗನ ಹಾಗೆ ಗೊತ್ತಿಲ್ಲ ಗೊತ್ತಿಲ್ಲ ಏನಿದ್ದ ಎನ್ನ ಅಂಗಡಿ ಓಡಾಡು ಇಷ್ಟೇ ಬಂದೆ ಎನ್ನ ಅಪ್ಪೆ ತಗೊಂಡು ಎನ್ನ ಅಂಗಡಿಗೆ ಗುರಿಕಾದ ಒಲಿಯೇ ಕಪ್ಪುದ ತೊಟ್ಟೆಗಳು ಕಾಟದ ಪುಂಗಾನೂರದ ಕಾಣಿಸಿದೆ ಸಂಜೆ ಅವನೇ ಅಂತ ಕಂದಿದ್ದಾನೆ ಮಂಡ್ಯದಲ್ಲಿ ಮಗುವಾಯ್ತಲ್ಲ ಅಂತ ಮಧ್ಯಾಹ್ನ ತಾರಯ್ಯ ಬಿಟ್ಟಿದೆಯಲ್ಲ ಗೊತ್ತಿಲ್ಲ ಏನ್ ಮಾಡ್ತಾ ಇದ್ದಾನ ಮಗಿ ನಿನ್ನ ಮಗನ ಹೆಸರು ನಮಗೆ ಗೊತ್ತಾಯ್ತು ಗೊತ್ತಾಯ್ತು ಈರಿ ನಿನ್ನ ಮಗ ಈರಿ ಈರಿ ನಿನ್ನ ಮಗ ನಾನು ಹೇಗ ನಾನು ಈರಿ ನಿನ್ನ ಮಗ ನಾನು ಹೇಗೆ ನಾನಕ್ಕೆ ಈರೆ ಈರಪ್ಪೇನು ಪುದಾರು ನನ್ನ ಕನಕದ ಬೇಡ ಅಂತ ಗಂಧವಲ್ಲ ಈರಪ್ಪನ ವಿಲಾಯ್ ಬಿಡಾರೇಬೇಕು ಅದಕ್ಕೆ ಈರೆ ಅಪ್ಪ ಅಂತ ನನ್ನ ಅಪ್ಪ ಅಲ್ಲ ಅವನಪ್ಪ ನನ್ನ ಬೇಕದು ಈರೆ ಎನ್ನ ಮಗೆ ಈರೆ ಪುನಃ ಬೇರೆಡು ಇಲ್ಲ ಇಲ್ಲ ಏನ್ ಮಾಡ್ತಾ ಇದ್ದ ಕರ್ಮ ಬೇರೆ ಶಾಲೆಗಡಪಿಂದ ಬೀಜದ ಒಟ್ಟಿಗೆ ನೀನು ಮಾಡಿದ್ದು ಅಷ್ಟೇ ನಾನು 2-3 ದಿನ ಹೋಗ್ತದೆ ಹೋಗಿ ನಾಲ್ಕು ಬಾರಿಸಬೇಕಾಗಿ ಇಲ್ಲಟ್ಟು ಶಾಲೆ ಬಿಟ್ಟು ತೊಂಬೋದೆ ಮತ್ತೆ ನಿತ್ಯ ಹೋಗ್ತಾನೆ ಓಲ್ಡ್ ಬೀಚ ಬಯ್ಯ ಬಣ್ಣ ಗುರುಕುಲ ಮಾಡಿದ ಹಿರಿಯ ಬರೋದು ಗುರುಕುಲ ಬೋಲ್ದ ಮುಂದಾಸ್ ಮತ್ತೆ ಜಾಗ ಉಂಟು ಮಂಡಿಗೆ ಹಾಕಿದೆ ಗಾಯಕ್ಕೆ ಕಟ್ಟಿದ್ದದು ಓ ಗಾಯಕ ಅಂತ ಮತ್ತೆ ನನ್ನ ನಿನ್ನ ಮಗೆಯನ್ನು ಅಂತ ಸಾಲದ ಜಾಗ ಗೊತ್ತಿಲ್ಲ ಬಟ್ಟೆ ಎಲ್ಲ ತಗೊಂಡು ಇತ್ತ ಸಾಲ ಇರ್ಬೋದಿಲ್ಲ ಏನ್ ಮಾಡ್ತಾ ಇದ್ದಾನೆ ಇಲ್ಲದ ಬದಲೇ ಬುಕ್ಕಾಯ್ತು ಬಿಡು ಜೀವನದಲ್ಲಿ ಎಲ್ಲವರಿಗೂ ವಿದ್ಯೆ ತಲೆಗೆ ಹತ್ತುತ್ತದೆ ಅಂತ ಸರಸ್ವತಿ ಎಲ್ಲವರಿಗೂ ಒಲಿಯುತ್ತಾಳೆ ಆದರೆ ಲಕ್ಷ್ಮಿ ಒಲಿಯಬಹುದು ಹೇಗೆ ನಮ್ಮ ದುಡಿಮೆಯ ಮೂಲಕವಾಗಿ ಅವ ಹಿಡಿದಂತಹ ಹಾದಿ ಒಳ್ಳೆಯದಾಗಿದೆ ಬದನೆ ತರಕಾರಿ ಕೃಷಿಗೂ ನಾಸ್ತಿ ದುರ್ಭಿಕ್ಷ ಹಾಗೆಲ್ಲ